ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು ಮ್ಯಾಕ್ಸ್ ಚಿತ್ರದ ಬಗ್ಗೆ ಮಾತನಾಡೋಣ ಬನ್ನಿ. ಅಂಡ್ ಈ ಸಿನಿಮಾ ಇತ್ತೀಚೆಗೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು 2.5 ವರ್ಷಗಳ ನಂತರ ಬ್ಯಾಡ್ ಆಸ್ ಆಟಿಟ್ಯೂಡ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಮ್ಯಾಕ್ಸ್ ಸಿನಿಮಾ ಹೇಗಿದೆ, ಏನ್ ಕತೆ ಎಲ್ಲವನ್ನ ನೋಡ್ಕೊಂಡು ಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಅವರ್ ಚಾನೆಲ್. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರಿಬೇಡಿ. ಇದು ಒಂದೇ ನೈಟ್ ಅಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ರಾತ್ರಿಲೇ ಇಡೀ ಸಿನಿಮಾನ ಪ್ಲೇಸ್ ಮಾಡೋದು ಅಂಡ್ ಅದನ್ನ ಅಚೀವ್ ಮಾಡೋದು ಒಂದು ಚಾಲೆಂಜ್. ಆದ್ರೆ ಅಥೆಂಟಿಸಿಟಿಯನ್ನ ಸಿನಿಮಾ ಕಾಪಾಡಿಕೊಂಡಿದ್ಯಾ, ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಸೀಟ್ ಎಡ್ಜ್ ಮೂಮೆಂಟ್ ಫ್ಯಾಕ್ಟರ್ಗಳು ಒಳಗೊಂಡಿದ್ಯಾ ಅನ್ನುವಂತಹ ಕುತೂಹಲದಲ್ಲೇ ನಾನು ಸಿನಿಮಾ ಇವತ್ತು ನೋಡಿದೆ. ಮೊದಲನೇ ನಿರ್ದೇಶನದಲ್ಲೇ ವಿಜಯ್ ಕಾರ್ತಿಕೇಯ ಹ್ಯಾಸ್ ಮೇಡ್ ಎ ವೆರಿ ಗುಡ್ ಡೆಬ್ಯೂ ಅಂತ ನೋಡಿದಂತಹ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅನ್ಸುತ್ತೆ. ಇವರು ಸಿನಿಮಾ ರಿಲೀಸ್ಗಿಂತ ಮುಂಚೆ ಅಷ್ಟಾಗಿ ಏನು ಮಾತಾಡ್ತಾನೆ ಇರಲಿಲ್ಲ, ಬಟ್ ಸಿನಿಮಾದಲ್ಲಿ ಅವರ ಡೀಟೇಲಿಂಗ್, ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಮತ್ತು ಆ ಟೈಮ್ ಫ್ಲೋ ಎಲ್ಲವನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಅವರ ಟ್ಯಾಲೆಂಟ್ನ ಮೂಲಕ ಮಾತಾಡಿದ್ದಾರೆ ಅಂತ ಅನ್ನಿಸ್ತು. ಮುಂಚೆಯಿಂದನೂ ಸಿನಿಮಾ ಟೀಮ್ ಹೇಳ್ಕೊಂಡು ಬಂದಿರೋ ಹಾಗೆ ಮ್ಯಾಕ್ಸ್ ಅಟ್ ಪ್ಯೂರ್ ಆಕ್ಷನ್ ಥ್ರಿಲ್ಲರ್ ಅನ್ನುವಂತಹ ಟ್ಯಾಗ್ ಅನ್ನು ಉಳಿಸಿಕೊಳ್ಳುತ್ತೆ. ಆಕ್ಷನ್ ಸೀಕ್ವೆನ್ಸ್ಗಳಂತೂ ಸಿನಿಮಾದ ಟೈಟಲ್ಗೆ ತಕ್ಕ ಹಾಗೆ ತುಂಬಾ ಮ್ಯಾಕ್ಸಿಮಮ್ ಆಗಿದೆ ಅಂಡ್ ಅದನ್ನ ಡಿಸೈನ್ ಮಾಡಿರುವಂತಹ ರೀತಿ ಎಲ್ಲವೂ ಸ್ಪೈನ್ ಚಿಲ್ಲಿಂಗ್ ಮೂವಿ ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಎಲ್ಲೂ ಹೆಚ್ಚಾಗಿ ಲ್ಯಾಗ್ ಹುಡ್ಡಿಸಲ್ಲ, ಅನ್ನೆಸರಿ ಡಿಸ್ಕಷನ್ಗಳು ಅಂಡ್ ಅನ್ವಾಂಟೆಡ್ ಸೀನ್ಸ್ಗಳು ಅಂತ ಇಲ್ಲಿ ಅವರು ಬರ್ಕೊಂಡಿಲ್ಲ. ಎಲ್ಲವೂ ಸಿನಿಮಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಡ್ ಆನ್ ಆಗುವಂತಹ ಸೀನ್ಗಳನ್ನ ಇಲ್ಲಿ ಬರ್ಕೊಂಡಿದ್ದಾರೆ. ಅಂಡ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನುವಂತಹ ಹೈನ ಸಿನಿಮಾದ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಹುಟ್ಟಾಕಿದೆ. ಈ ಸಿನಿಮಾದ ಮೊದಲ ವಿನ್ನರ್ ಇಸ್ ನನ್ ಅನದರ್ ದ್ಯಾನ್ ದ ವರ್ಸಟೈಲ್ ಆಕ್ಟರ್ ಆಫ್ KFI ಕಿಚ್ಚ ಸುದೀಪ್ ಅವರು. ಇವರ ಆಕ್ಟಿಂಗ್ ಕ್ಯಾಲಿಬರ್ ಜಸ್ಟ್ ಲೈಕ್ ವೈನ್. ಸಿನಿಮಾದಿಂದ ಸಿನಿಮಾಗೆ ಬೆಟರ್ ಆಗ್ತಾನೆ ಇದೆ ಗುರುವೆ. ಇಂತಹ ಒಳ್ಳೆ ಟ್ಯಾಲೆಂಟ್ಗೆ ಬೇಕಿರೋದು ಒಂದು ಒಳ್ಳೆ ಕತೆ. ಈ ಬಾರಿ ಸುದೀಪ್ ಅವರು ರೆಗ್ಯುಲರ್ ಫಾರ್ಮ್ಯಾಟ್ ಬೌಂಡ್ರೀಸ್ಗಳನ್ನ ಬ್ರೇಕ್ ಮಾಡಿ ಒಂದು ಒಳ್ಳೆ ಅಟೆಂಪ್ಟ್ ಅನ್ನು ಮಾಡಿದ್ದಾರೆ ಅಂಡ್ ಅದು ಡೆಫಿನೆಟ್ಲಿ ನೋಡುವಂತಹ ಆಡಿಯನ್ಸ್ಗೆ ಒಂದು ರೆಗ್ಯುಲರ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ಗಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ನ ಸಿನಿಮಾ ಕೊಡೋದಂತೂ ಸುಳ್ಳಲ್ಲ. ಈ ಹಿಂದಿನ ಸುದೀಪ್ ಅವರ ಸಿನಿಮಾಗಳಾದಂತಹ ಪೈಲ್ವಾನ್, ಕೋಟಿಗೊಬ್ಬ 3 ಮತ್ತು ವಿಕ್ರಾಂತ್ ರೋಣಗಿಂತ ಈ ಸಿನಿಮಾ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಅಂಡ್ ನಾರ್ಮಲ್ ಆಡಿಯನ್ಸ್ಗೆ ಕೂಡ ಥಿಯೇಟರ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಡೈರೆಕ್ಟರ್ ಪ್ರೊಡ್ಯೂಸರ್ ತಮಿಳ್ ಅವರು ಆಗಿರೋದ್ರಿಂದ ಎಲ್ಲೂ ನಮಗೆ ಆ ಒಂದು ಪರ್ಟಿಕ್ಯುಲರ್ ನೇಟಿವಿಟಿಗೆ ಸಿನಿಮಾ ಇದೆ ಅಂತ ಅನ್ಸಲ್ಲ. ಎಲ್ಲವನ್ನ ಯೂನಿವರ್ಸಲ್ ಆಗಿ ಸ್ಟೇಟ್ ಮಾಡಿದ್ದಾರೆ ಅಂಡ್ ಸಿನಿಮಾ ಸ್ಟಾರ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಕತೆಗೆ ನಮ್ಮನ್ನ ಇನ್ವಾಲ್ವ್ ಮಾಡಿ ತಗೊಂಡು ಹೋಗ್ಬಿಡುತ್ತೆ. ವಿಚ್ ಇಸ್ ಆಕ್ಚುಲಿ ಎ ಗುಡ್ ಥಿಂಗ್. ಪ್ರೊಡ್ಯೂಸರ್ ಕಲೈಪುಲಿ ಎಸ್ತನು ಅವರು ತಮಿಳಿನ ಒಬ್ಬ ಹೆಸರಾಂತ ನಿರ್ಮಾಪಕ. ಅವರ ಸಿನಿಮಾಗಳನ್ನು ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ ಎಲ್ಲೂ ಯಥೇಚ್ಛವಾಗಿ ದುಡ್ಡನ್ನ ಹಾಕಿ ಅನ್ವಾಂಟೆಡ್ ಆಗಿ ಖರ್ಚು ಮಾಡಿದ್ದಾರೆ ಅಂತ ಅವರು ಮಾಡಿರುವಂತಹ ಸಿನಿಮಾಗಳಲ್ಲಿ ನಮಗೆ ಅನಿಸಿರೋದು ಬಹಳ ಕಮ್ಮಿ. ಇಲ್ಲೂ ಕೂಡ ಅವರು ಆ ಜಾಣ್ಮೆಯನ್ನ ಯೂಸ್ ಮಾಡಿದ್ದಾರೆ. ಎಲ್ಲವೂ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟು ಕತೆಗೆ ಜಸ್ಟಿಸ್ ಕೊಡುವಂತಹ ರೀತಿಯಲ್ಲೇ ಖರ್ಚು ಮಾಡಿದ್ದಾರೆ. ಅಂಡ್ ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆಯೋ ಇಲ್ವೋ, ಸಿನಿಮಾದ ಇನ್ನೊಬ್ಬ ಪ್ರೊಡ್ಯೂಸರ್ ಆಗಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ವಿಚ್ ಇಸ್ ಆಕ್ಚುವಲಿ ಎ ಗುಡ್ ಮೂವ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾರ್ಟಿ ಸಾಂಗ್ ಅಥವಾ ಒಂದು ಐಟಮ್ ಸಾಂಗ್ ಬರುತ್ತೆ. ಅದನ್ನ ಯಾವುದಾದರೂ ನೋಟೆಡ್ ಫೇಸ್ ಇರುವಂತಹ ಆಕ್ಟರ್ಸ್ ಕೈಯಲ್ಲಿ ಮಾಡಿಸಿದ್ರೆ ಆ ಸಾಂಗ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಮತ್ತು ವೈರಲ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗಿರೋದು ಅಂತ ಅನ್ನಿಸ್ತು. ಆಸ್ ಇಟ್ ಇಸ್ ಎ ಪ್ಯಾನ್ ಇಂಡಿಯಾ ಫಿಲಂ. ಅದನ್ನ ಬಿಟ್ರೆ ಹಾಕಿರುವಂತಹ ಸೆಟ್ಗಳು, ಆ ಏರಿಯಾನ ಡಿಸೈನ್ ಮಾಡಿರುವಂತಹ ರೀತಿ ಎಲ್ಲವೂ ಆನ್ ಸ್ಕ್ರೀನ್ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂಡ್ ಅದನ್ನ ಅಷ್ಟೇ ಚೆನ್ನಾಗಿ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ. ಇಲ್ಲಿ ಆರ್ಟ್ ಡೈರೆಕ್ಟರ್ ಶಿವು ಮತ್ತು ಶೇಖರ್ ಚಂದ್ರ ಅವರ ಕೆಲಸ ನನ್ನನ್ನು ತುಂಬಾನೇ ಇಂಪ್ರೆಸ್ ಮಾಡ್ತು. ಇನ್ನು ಸಿನಿಮಾದ ಸೆಕೆಂಡ್ ವಿನ್ನರ್ ಅಂತ ನನಗೆ ಅನಿಸಿದ್ದು ಅಜಿನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್. ಈ ಮಾಸಿ ಆಕ್ಷನ್ ಫ್ಲಿಕ್ಗೆ ಮಾಸ್ ಪ್ರೇಕ್ಷಕನನ್ನ ರೊಚ್ಚಿಗೆಸುವಂತಹ ಕೆಲಸ ಮಾಡಿದರೆ ಅಜಿನೀಶ್ ಅಂದ್ರೂ ಕೂಡ ಕಮ್ಮಿನೇ. ಅವರ ಬಿಜಿಎಂ ಇಂದ ಸುಮಾರಷ್ಟು ಸೀನ್ಗಳನ್ನ ಇನ್ನೂ ಇಂಪ್ಯಾಕ್ಟ್ ಮಾಡೋ ಹಾಗೆ ಮಾಡಿದ್ದಾರೆ. ಎಸ್ಪೆಷಲಿ ಮ್ಯಾಕ್ಸ್ ಥೀಮ್ ಮ್ಯೂಸಿಕ್ ಥಿಯೇಟರ್ ಅಲ್ಲಿ ಸಖತ್ತಾಗಿ ಸೌಂಡ್ ಆಗ್ತಿತ್ತು. ಗುರು ಹಿಸ್ ಸಚ್ ಎ ಪ್ಯೂರ್ ಟ್ಯಾಲೆಂಟ್. ಇನ್ನು ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಸಖತ್ತಾಗಿದೆ ಅಂಡ್ ಥಿಯೇಟರ್ ಇಂದ ಆಚೆ ಬಂದ ಮೇಲೂ ಗುಂಡ್ಗೋ ಹಂಗಿತ್ತು. ಅದನ್ನ ಬಿಟ್ಟು ಬರುವಂತಹ 2 ಸಾಂಗ್ಗಳು ಓಕೆ ಅಂತ ಅನ್ನಿಸ್ತು. ಅದು ಸಿಚುವೇಶನ್ ಸಾಂಗ್ಗಳಾಗಿತ್ತು ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್. ಸಿನಿಮಾದ ಕ್ಯಾಸ್ಟಿಂಗ್ ಅನ್ನ ಇಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಕನ್ನಡ, ತೆಲುಗು, ತಮಿಳು ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಅಲ್ಲಿನ ಒಳ್ಳೆ ಆಕ್ಟರ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಸುನೀಲ್ ಇಳವರಸು ರೆಡಿ ಇನ್ ಕಿಂಗ್ಸ್ಲಿ,
ಪ್ರಮೋದ್ ಶೆಟ್ಟಿ, ವರಲಕ್ಷ್ಮಿ, ಶರತ್ ಕುಮಾರ್, ಉಗ್ರನ್, ಮಂಜು, ಸುಧಾ ಬೆಳವಾಡಿ ಇನ್ನೂ ಸುಮಾರು ಜನ ಆಕ್ಟರ್ಗಳನ್ನ ಇಲ್ಲಿ ಕ್ಯಾಸ್ಟ್ ಮಾಡ್ಕೊಂಡಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರಂತೂ ಹಿಂಗೆ ಬಂದು ಹಂಗೆ ಹೊರಟು ಹೋಗ್ತಾರೆ. ಅವರ ಪಾತ್ರ ಅಷ್ಟಾಗಿ ಇಂಪ್ಯಾಕ್ಟ್ ಮಾಡಲಿಲ್ಲ. ಹಾಗೆ ವರಲಕ್ಷ್ಮಿ, ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ ಅನ್ನ ಕಿಚನ್ಗೆ ಪೈಪೋಟಿ ಕೊಡುವಂತಹ ರೇಂಜ್ ಅಲ್ಲೇ ಆನ್ ಪೇಪರ್ ಬರ್ಕೊಂಡಿದ್ದಾರೆ. ಆದರೆ ಅವರ ಪಾತ್ರ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನಿಸ್ತು. ಬಟ್ ಉಗ್ರ ಮಂಜು ಅವರು ಹ್ಯಾಸ್ ಯೂಸ್ಡ್ ಆಲ್ ಹಿಸ್ ಪೊಟೆನ್ಷಿಯಲ್ ಅಂಡ್ ಅವರು ಈ ಸಿನಿಮಾದಲ್ಲಿ ಚೆನ್ನಾಗಿ ಹೈಲೈಟ್ ಆಗ್ತಾರೆ. ಇನ್ನುಳಿದಂತೆ ನೆಗೆಟಿವ್ ರೋಲ್ಗಳಲ್ಲಿ ಬರುವಂತಹ ಬೇರೆ ಕಲಾವಿದರು ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು ಅಂತ ಅನ್ನಿಸಲಿಲ್ಲ. ತೆಲುಗು ನಟ ಸುನಿಲ್ ಅವರಿಗೆ ಕೊಟ್ಟಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ಡೀಸೆಂಟ್ ಆಗಿ ನಡೆಸಿದ್ದಾರೆ. ಇನ್ನು ಸಿನಿಮಾದ ಮೂರನೇ ವಿನ್ನರ್. ಇಲ್ಲಿನ ಟ್ವಿಸ್ಟ್ ಅಂಡ್ ಟರ್ನ್ಗಳು ಒಂದು ಥ್ರಿಲ್ಲರ್ ಸಿನಿಮಾ ಆಡಿಯನ್ಸ್ಗೆ ವರ್ಕ್ ಆಗಬೇಕು ಅಂತ ಅಂದ್ರೆ ಅದು ಒಬ್ಬ ಆಡಿಯನ್ಸ್ ಅನ್ನ ಚೀಟ್ ಮಾಡಿ ನೀನು ಅನ್ಕೊಂಡಿದ್ದು ಇದಲ್ಲ ಅಲ್ವಾ ಅಂತ ಒಂದು ಟಾಂಗ್ ಅನ್ನ ಕೊಡಬೇಕು, ಅಥವಾ ಒಳ್ಳೆ ಇನ್ಸೈಟಿಂಗ್ ಇನ್ಸಿಡೆಂಟ್ಗಳಿಂದ ಒಳ್ಳೆ ಟೈಮಲ್ಲಿ ಸಿನಿಮಾ ಚೇಂಜ್ ಓವರ್ ತಗೊಂಡು ನಮಗೆ ವಾವ್ ಅನ್ಸೋ ಹಾಗೆ ಮಾಡಬೇಕು. ಸಿನಿಮಾದಲ್ಲಿ ಚೇಂಜ್ ಓವರ್ಗಳು ಚೆನ್ನಾಗಿ ವರ್ಕ್ ಆಯ್ತು. ಅದರ ಪ್ಲೇಸ್ಮೆಂಟ್ಸ್ ಕೂಡ ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈಗಾಗಲೇ ಬಿಟ್ಟಿದ್ದ ದೇವಿ ಮುಂದೆ ಸ್ಟೆಪ್ ಹಾಕುವಂತಹ ಸುದೀಪ್ ಅವರ ಸೀನ್ ಅಂತೂ ಪ್ಯೂರ್ ಮಾಸ್ ಗುರುವೇ. ಆಡಿಯನ್ಸ್ ಅದಕ್ಕೆ ಸಖತ್ತಾಗಿ ಮಜಾ ಮಾಡ್ತಿದ್ದನ್ನ ವಿಟ್ನೆಸ್ ಮಾಡಿ ಭಾರಿ ಖುಷಿಯಾಯಿತು ನನಗೆ. ಪ್ರೀ ಇಂಟರ್ವೆಲ್ ಅಲ್ಲಿ ಬರುವಂತಹ ಫೈಟ್ ಸೀಕ್ವೆನ್ಸ್ ಸೂಪರ್ಬ್ ಆಗಿತ್ತು. ಒಳ್ಳೆ ನೋಟಲ್ಲೇ ಇಂಟರ್ವೆಲ್ ಬ್ಯಾಂಕ್ ಕೊಡ್ತಾರೆ, ಅದು ಚೆನ್ನಾಗಿ ವರ್ಕ್ ಕೂಡ ಆಯ್ತು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗುವಂತಹ ಚೇಂಜ್ ಓವರ್ ಸಿನಿಮಾವನ್ನ ತುಂಬಾನೇ ಚೆನ್ನಾಗಿ ಅಪ್ಲಿಫ್ಟ್ ಮಾಡುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದು ನಾರ್ಮಲ್ ಆಡಿಯನ್ಸ್ಗೆ ಮ್ಯಾಕ್ಸಿಮಮ್ ಮಾಸ್ ಅಂಡ್ ಸುದೀಪ್ ಅವರ ಫ್ಯಾನ್ಸ್ ಗಳಿಗೆ ಪ್ಯೂರ್ ಮ್ಯಾಡ್ ಮ್ಯಾಕ್ಸ್. ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗಿರುವಂತಹ ಈ ಕ್ರಿಸ್ಮ್ಯಾಕ್ಸ್ ಅನ್ನ ನೀವೇನಾದರೂ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.